ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಭ್ರಮಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಪಾಪಗೆ ಹುಷಾರಿರಲಿಲ್ಲ, ಹಾಗಾಗಿ ಸ್ಕೂಲ್ಗೆ ಹೋಗಿಲ್ಲ ಅಂತ ಸೊ ಇಲ್ಲಿ ಕರ್ಕೊಂಬಂದೆ. ಅವನು ಜಾಮೂನ್ ತಿನ್ನಬೇಕು ಅಂತ ಹೇಳ್ತಿದ್ದ. ಆ್ಯಕ್ಚುಲಿ ಅವ್ನಿಗೆ ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು. ಸೊ ಜಾಮೂನ್ ತಿಂದರೆ ಹೋಗುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಮಾಡೋಣ, ಟ್ರೈ ಮಾಡೋಣ, ಹೇಗಿದ್ರು ಅವನು ತಿಂತಾನೆ, ಎಲ್ಲರೂ ತಿನ್ನೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸೋಣ ಜಾಮೂನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಾರೆ ನಮ್ಮ ಅತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡುವ ಬನ್ನಿ. ಎಸ್, ಸೊ ಜಾಮೂನ್ ರೆಡಿ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಬರೋಲ್ಲ. ಈವನ್ ನಮ್ಮ ಅತ್ತೆಗೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹಾಲು ಮತ್ತು ಗೀ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಸಿ ನಂತರ ಅದನ್ನ ಸ್ಮಾಲ್ ಉಂಡೆ ಎಲ್ಲ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊತಿದ್ದಾರೆ. ಒಂದು ಕಡೆ ಸಕ್ಕರೆ ಎಲ್ಲ ಹಾಕಿ ಪಾನಕ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಏನು ಬೇಡ. ನಾನು ಸುಮ್ಮನೆ ನಮ್ಮ ಅತ್ತೆ ಎಲ್ಲ ಉಂಡೆ ಮಾಡ್ತಾಯಿದ್ರು. ಸುಮ್ಮನೆ ನಾನು ಹಾಗೆ ಹಾರ್ಟ್ ಶೇಪ್ ಮಾಡಿದೆ. ನನ್ನ ಮಗ ನಿಮಗೆ ಹೇಳಿದ್ದಕ್ಕೆ ಅವಾಗಲೇ ಕೇಳಿಸ್ತಾ ಅನ್ಸುತ್ತೆ. ತಿನ್ನೋದು ಏನು ತಿನ್ನಬೇಕು? ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮು, ಕೇಕು ಎಲ್ಲ ತಿನ್ನಬೇಕು ಅಲ್ಲಪ್ಪ ನೀನು? ಸೊ ಅಲ್ಲಿ ಉಂಡೆ ಮಾಡಿದ್ದಾಯಿತು. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದಾರೆ. ನನ್ನ ಮಗ ತುಂಬ ಸಲ ಕೇಳ್ತಾನೆ ಇದ್ದ, ಅಜ್ಜಿ ಆಯಿತಾ, ಜಾಮೂನ್ ಆಯಿತಾ ಅಂತ. ಏನೋ ಫುಲ್ ತಿನ್ಬಿಡೋ ಥರ. ನಾವೆಲ್ಲ ಜಾಮೂನ್ ರೆಡಿ ಮಾಡೋದಕ್ಕೆ ಅಂತ. ಸೊ ನೀವು ನೋಡ್ತಿರ್ಬೋದು ಮನೆಯೆಲ್ಲ ಎಷ್ಟು ಗಲೀಜು ಮಾಡಿದ್ದಾನೆ ಅಂತ. ನಮ್ಮ ಅತ್ತೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಸಕ್ಕರೆ ಪಾಕ ನಾನು ನಿಮಗೆ ತೋರಿಸಿರಲಿಲ್ಲ. ಸೊ ಸಕ್ಕರೆ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಅದಕ್ಕೆ ಕೇಸರಿ ಮತ್ತು ಏನು ಏಲಕ್ಕಿ ಎಲ್ಲನೂ ಹಾಕಿ ಸ್ವಲ್ಪ ಅದನ್ನು ಕಾಯಿಸಿ ಇಡ್ತಿದ್ದಾರೆ. ಅದನ್ನು ಆ್ಯಕ್ಚುಲಿ ಅವಾಗ ತೋರಿಸ್ಲಿಲ್ಲ ನಿಮಗೆ. ಹೌದು, ನಾವಿಬ್ಬರು ಹಾಗೆ ಮಾತಾಡ್ತಾ ಸ್ವಲ್ಪ ಅದು ಉಂಡೆ ಮಾಡಿದ್ದೆಲ್ಲ ಇದಾಗ್ಬಿಟ್ಟಿತ್ತು. ಫ್ಲೇವರ್ಗೆ ಏಲಕ್ಕಿ ಪುಡಿ ನೀನು ಇದು ಮಾಡ್ತಿಲ್ಲ, ಅವಾಗ ಇದು ಮಾಡ್ತೀನಿ. ಒಂದು 8 ನಿಮಿಷ ಇದಾಗಬೇಕು. ಆಮೇಲೆ ಜಾಮೂನ್ ಹಾಕ್ತೀವಲ್ಲ, ಚೆನ್ನಾಗುತ್ತೆ. ಎಣ್ಣೆ ಕಾಲಿಗೆ ನೋಡಬೇಕು, ಒಂದು ಕಾಲಿದೆ. ಈಗ ಒಂದು ಹಾಕಿ ನೋಡೋಣ, ಹೋಗಿ ಬರುತ್ತೆ ನೋಡೋಕ್ಕೆ. ಸಣ್ಣೂರಿಲ್ಲೇ ಮಾಡ್ತಾರೆ. ಒಂದೇನು ಕಾಲಿದೆ ಅಂತ ನೋಡ್ತಾರೆ. ಒಂದಲ್ಲ ಮಮ್ಮಿ, ಜಾಮೂನು ಇದನ್ನ ಈ ಥರ ಬರುತ್ತಾ, ಇದನ್ನು ಅದರೊಳಗೆ ಹಾಕೋದು ಮಮ್ಮಿ. ಅದೊಂದು ಸ್ವಲ್ಪ ಆಗಲಿ, ಆಮೇಲೆ ಅದಕ್ಕೆ ಹಾಕ್ತೀವಿ. ಅಜ್ಜಿ ಜಾಮೂನ್ ತಿನ್ನಿಸಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆದರೆ ಅಂಗಡಿ ಜಾಮೂನು ಏನು ಮಾಡಿತಾರೋ ಏನೋ ನಮ್ಗೆ ಅಷ್ಟು ಇದಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲೇ ಮಾಡಿದ್ವಿ ಜಾಮೂನು. ನಮ್ಮ ಅಜ್ಜಿ ಮಾಡಿಕೊಟ್ರು ಜಾಮೂನು ಅಂತ ಹೇಳ್ತೀಯಾ? ಹೇಳ್ತೀಯಪ್ಪ, ಹೇಳ್ತೀಯ? 5 ನಿಮಿಷ ಆಯ್ತಲ್ವಾ? ಹಾಂ ಆಯ್ತು. ಇವಾಗಿನ ತೆಗಿಲಿಕ್ಕೆ ಅದ್ರ ಹೊಡ್ಕೊಂಡ್ಬಿಡುತ್ತಾ? ಗಾಳಿ ಗಾರ್ಬಿಟ್ಟು ಉಂಡೆಗಳು ಹೊಡ್ಕೊಂಡ್ಬಿಡ್ತಾರೆ. ಅವಳಲ್ಲಿ ಹೆಂಗೆ ಹೊಡ್ಕೊತಾವೆ ಅಂತ ಬೇಗ ಹಾಕ್ಬೇಕಾಗಿತ್ತು. ನಾವು ಎಲ್ಲರೂ ಕಿಕ್ಕಾಯ್ತೀವಿ ಅನ್ನೋದು ಒಂದು ಆಸೆ ನಮ್ಗೆ ಅಷ್ಟೇ. ತಗೋಬೇಕು, ಹೊರಗೈತಾವೆ ಸೌಟಲ್ಲಿ ತಗೋಬೇಕು ಉಂಡೆ. ಚೆನ್ನಾಗಿದೆಯಾ ಮಗನೆ ನೋಡಲ್ಲಿ? ಒನ್ ಬೇಕಾ, 2 ಬೇಕಾ, 4 ಬೇಕಾ? ಸಾಕು, ಎನ್ನಫ್ ಮಗನೆ. ಹೇಗಿದೆ ಮಗನೆ? ಸೇ ಸಮಥಿಂಗ್ ಚಶ್ವಿ, ಏನಾದರೂ ಹೇಳಿ. ಹೇಗಿದೆ? ತುಂಬ ಚೆನ್ನಾಗಿದ್ಯಾ? ಅಜ್ಜಿಗೆ ಥ್ಯಾಂಕ್ಸ್ ಹೇಳಿ. ಸೇ ಥ್ಯಾಂಕ್ಸ್. ಎಮ್ಮಿ ಅಜ್ಜಿಗೆ ಥ್ಯಾಂಕ್ಸ್ ಹೇಳು, ಆಮೇಲೆ ಹೇಳ್ತೀಯಾ? ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.